ಒಂದು ಮನೆ ಒಳಗೆ ಇದ್ಕೊಂಡೆ ಮನೆ ಸರಿ ಮಾಡೋದಕ್ಕಾಗೋದಿಲ್ಲ. ನೀವೀಗ ಮನೆ ಒಳಗೂ ಇಲ್ಲ, ನಾನು ಮನೆ ಸರಿ ಮಾಡ್ತೀನಿ. ಈ ಸದಾನಂದ ಗೌಡರು ಅವರು ಹೇಳಿದ್ರು, ನಿಮ್ಮದೇ ನಿಲುವನ್ನು ವ್ಯಕ್ತಪಡಿಸಿದ್ರು. ಆದರೆ ಸದಾನಂದ ಗೌಡರು ಪಕ್ಷದಿಂದ ಹೊರಗಡೆ ಹೋಗಿಲ್ಲ ಅಥವಾ ಅವ್ರು ಉಚ್ಚಾಟನೆ ಆಗಿಲ್ಲ, ಅವರು ಒಂದು ರೀತಿ ರೆಬಲ್ ಆಗಿ ನಿಂತಿಲ್ಲ. ಅವ್ರ ಉದ್ದೇಶ ಒಂದೇ ಆಗಿದ್ರು, ನಿಮ್ಮ ಉದ್ದೇಶ ಒಂದೇ ಆಗಿದ್ರು. ನೀವಿಬ್ರು ನಡೀತಾ ಇರುವ ದಾರಿ ಬೇರೆ ಆಗ್ತಾ ಇದೆ. ನಿಮಗದು ಸಾಧ್ಯನಾ ಈ ಪಕ್ಷನ ಸರಿ ಮಾಡೋದು? ಅದಕ್ಕೆ ಹೇಳ್ತೀನಲ್ರಿ, ಇದು ಇವತ್ತೇ ಸರಿ ಹೋಗುತ್ತೆ ಅನ್ನೋಂಥ ನಂಬಿಕೆ ನನಗಿಲ್ಲ. 1 ವರ್ಷ ಆಗುತ್ತೋ, 6 ತಿಂಗಳಾಗುತ್ತೋ, 3 ತಿಂಗಳಾಗುತ್ತೋ ಗೊತ್ತಿಲ್ಲ. ಆದರೆ ನಾನು ನಿಂತಿರೋದು ಇಡೀ ರಾಜ್ಯದ, ಇಡೀ ದೇಶದ ಕಾರ್ಯಕರ್ತರಿಗೆ ಒಂದು ಸಿದ್ಧಾಂತಕ್ಕೆ ನಿಂತಿದ್ದಾರೆ. ಇದಕ್ಕೆ ಯಶಸ್ಸು ಸಿಕ್ಕೇ ಸಿಗತ್ತೆ ಅಂತ ವಿಶ್ವಾಸ ಇದೆ ತಾನೆ ಸರ್? ನೀವು ಒಬ್ಬರಾರು ಮಾತಾಡ್ತಿದ್ದೀರಲ್ಲ ಸರ್ ಧೈರ್ಯವಾಗಿ, ನಾವು ನಿಮ್ಮ ಜೊತೆಗಿದ್ದೀವಿ ಸರ್. ಎಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಅದು ಅದಕ್ಕೋಸ್ಕರ ಹೇಳ್ತಿರೋದು, ಈ ಸಿದ್ಧಾಂತಕ್ಕೋಸ್ಕರ ನಿಂತಿದ್ದೀವಿ ನಾವು. ಸದಾನಂದ ಗೌಡರು, ಬಸವನಗೌಡ ಪಾಟೀಲರು, ಸಿ ಟಿ ರವಿಯೋ ಒಳಗಡೆ ಇದ್ಕೊಂಡು ಭಾಳ ಜನ ನೋವು ಅನುಭವಿಸ್ತಾ ಇದ್ದಾರೆ. ನಾನು ಒಬ್ಬರು ಇಬ್ಬರು ಹೆಸರು ಹೇಳಲ್ಲ ನಾನು. ಆದರೆ ಆ ನೋವಿಗೆ ನನಗೂ ಗೊತ್ತಿತ್ತು. ನನಗೆ ಹೋಗ್ತಿದ್ದಾಗ ಒಂದು MLCನೋ ಇನ್ನೊಂದು ಬೇರೆ MLAನೋ ಅಥವಾ ರಾಜ್ಯಸಭೆನೋ ತೊಗೊಂಡು ಸುಲಭ ಇತ್ತು ನನಗೆ. ಆದರೆ ನಾನು ಹೇಳ್ತೀನಲ್ಲ, ಈ ಪಕ್ಷ ತಾಯಿ ಅಂತ ನಾನು ಯಾಕೆ ಕರೆದೆ ಅಂತಂದರೆ, ಕೆಳಗಡೆ ಸ್ಥಾನದಲ್ಲಿದ್ದಂಥ ನನ್ನನ್ನು ರಾಜ್ಯದ ಉಪಮುಖ್ಯಮಂತ್ರಿ ತನಕ ಮಾಡಿದ್ದು ಪಕ್ಷ ತಾಯಿ. ಆ ತಾಯಿಗೆ ಅನ್ಯಾಯ ಆಗ್ತಿರ್ಬೇಕಾದ್ರೆ ಸುಮ್ಮನೆ ಕೂರಕ್ಕೆ ನನ್ನ ಮನಸ್ಸು ಬಂದಿಲ್ಲ. ಚುನಾವಣೆ ನಿಂತಿದ್ದೇನೆ, ಇವತ್ತು ರೆಬಲ್ಲಾಗಿ ಹೊರಗಡೆ ಬಂದಿರ್ಬೋದು. ಆದರೆ ಎಷ್ಟು ದಿನ ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಆದರೆ ಇವತ್ತು ಈ ಚರ್ಚೆ ಅಂತೂ ಶುರುವಾಗಿದೆ ದೇಶದಲ್ಲಿ, ರಾಜ್ಯದಲ್ಲಿ. ಈಶ್ವರಪ್ಪ ತಗೊಂಡಿರೋಂಥ ನೀರು ಸರಿ ಇದೆ, ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಇದೆ, ಇದು ಸರಿ ಇಲ್ಲ. ಎಲ್ಲರೂ ಮಾತಾಡ್ತಾ ಇರ್ತಾನೆ. ನೇರವಾಗಿ ಮಾತಾಡ್ತಿದ್ರು, ಗುಸುಗುಸುನಾರು ಮಾತಾಡ್ತಾರ. ಧೈರ್ಯವಾಗಿ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತಂದರೆ ಅದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಿರೋದು. ಹಿಂದುತ್ವವಾದಿಗಳು ಎಲ್ಲರೂ ಪಕ್ಕಕ್ಕೆ ಹೊರಡೋದ್ರಲ್ರಿ, ಎಲ್ಲರೂ, ಎಲ್ಲ ನಾಯಕರು. ಸಿ ಟಿ ರವಿ ಚುನಾವಣೆ ಸೋಲಿಸಿದ್ರು. ಇಲ್ಲ ಅಂತ ಯಾವ್ದಾದ್ರು ಪ್ರಮಾಣ ಮಾಡಲಿ ದೇವ್ರನ್ನ ನೋಡ ಕೇಳಿ. ಚಿಕ್ಕಮಗಳೂರಿಂದ ಆರಾಮ್ ಗೆದ್ದು ಬರ್ತಿದ್ರು, ಸೋತರು. ಸೋತರು ಅನ್ನೋದಕ್ಕಿಂತ ಇದು ಮೋಸ ಅಲ್ವಾ? ಪ್ರತಾಪ್ ಸಿಂಹ ಏನು ತಪ್ಪು ಮಾಡಿದ್ರು? ಹಿಂದುತ್ವ ಬಗ್ಗೆ ಮಾತಾಡಿತ್ತಪ್ಪ. ಉತ್ತರ ಕನ್ನಡದ ನಮ್ಮ ಅನಂತಕುಮಾರ್ ಹೆಗಡೆ ಹಿಂದುತ್ವದ ಬಗ್ಗೆ ಮಾತಾಡಿತ್ತಪ್ಪ. ಯಾರ್ಯಾರು ಹಿಂದುತ್ವದ ಬಗ್ಗೆ ನೀವು ಮಾತಾಡ್ತೀರೋ ನಮಗೆ ಗೊತ್ತು, ನಿಮ್ಗೆ ಎಲ್ಲಿಡಬೇಕು ಅನ್ನೋಂತ ಇಟ್ಟರೆ ನೋಡ್ತಾ ನಾನು ಸುಮ್ಮನೆ ಕೂತ್ಕೊಳ್ಳ. ನಾನು ಯಾರಿಗೂ ಹೆದರಲ್ಲ, ಯಾರಿಗೂ ಬಗ್ಗಲ್ಲ, ಯಾರಿಗೂ ಜಗ್ಗಲ್ಲ. ಈ ಪಕ್ಷ ಶುದ್ಧೀಕರಣ ಆಗಬೇಕು. ಈ ಪಕ್ಷವೇ ದೇಶಕ್ಕೆ ಇವತ್ತು ಇದೆ, ನಮ್ಮ ರಾಜ್ಯಕ್ಕೂ ಈ ಪಕ್ಷ ಮತ್ತೆ ಬರಬೇಕು. ಸಿದ್ಧಾಂತದಿಂದ ಬರಬೇಕು, ಹಿಂದುತ್ವದಿಂದ ಬರಬೇಕು. ದೇಶಾದ್ಯಂತ ಹಿಂದುತ್ವದ ಅಲೆ, ಹಿಂದುತ್ವದ ವಿಚಾರ. ಮೊನ್ನೆ ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಮಾಡಿ ಅದೇ ಅಯೋಧ್ಯೆಯಲ್ಲಿ BJP ಸೋಲುತ್ತೆ ಅಂತಂದರೆ, ಈ ಪ್ರಖರ ಹಿಂದೂವಾದಿಗಳು ಅಥವಾ ಪ್ರಖರ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವವರನ್ನು ಸಮಾಜವೇ ಎಲ್ಲ ಒಂದು ಕಡೆಯಲ್ಲಿ ಸ್ವಲ್ಪ ದೂರ ಇಡ್ತಿದೆ ಅಂತ ಅನಿಸೋದಿಲ್ವೇ? ಎಲೆಕ್ಷನ್ನು ಒಂದು ಗ್ಯಾಮ್ಲಿಂಗ್ ಇದು. ಇದರಲ್ಲಿ 100ಕ್ಕೆ 100 ನಾವು ಯಾವತ್ತೂ ಗೆದ್ದೇ ಬಿಡ್ತೀವಿ ಅಂತ ಅಂದ್ಕೊಳಕ್ಕೆ ಬರಲ್ಲ. ಲಾಲ್ ಕೃಷ್ಣ ಅಡ್ವಾಣಿ, ಅಟಲ್ ಬಿಹಾರಿ ವಾಜಪೇಯಿ ಅಂತವರು ಸೋತೋದ್ರು. ಶ್ರೀಮತಿ ಇಂದಿರಾ ಗಾಂಧಿಯವರು ಸೋತೋದ್ರು. ಸೋಲು ಗೆಲುವು ಮೇಲೇ ಒಂದು ರಾಜಕೀಯ ಪಕ್ಷದ ತೀರ್ಮಾನ ಮಾಡೋಕ್ಕೆ ಬರಲ್ಲ. ಆದರೆ ಈ ಸಂಘಟನೆ ಇದೆಯಲ್ಲ, ನಾನು ತಾಯಿ ಅಂತ ಕರೀತಾ ಇದ್ದೇನಲ್ಲ, ಅದಕ್ಕೆ ಅನ್ಯಾಯ ಯಾವತ್ತೂ ಆಗಲ್ಲ. ಈ ಸಿದ್ಧಾಂತ ಇದೆಯಲ್ಲ, ಹಿಂದುತ್ವ ಇದೆಯಲ್ಲ, ಇದಕ್ಕೆ ಯಾವತ್ತೂ ಅನ್ಯಾಯ ಆಗಲ್ಲ. ಕೆಲವು ಕಡೆ ಮುಸಲ್ಮಾನರು ಜಾಸ್ತಿ ಇರ್ತಾರೆ, ಅವ್ರಿಗೆ ಅನ್ನಿಸ್ಬೋದು ಈ ಪಕ್ಷ ಬೆಳೀತಾ ಹೋದರೆ ನಮಗೆ ತೊಂದರೆ ಆಗುತ್ತೆ ಅಂತ ಅನ್ನಿಸ್ತಾ ಹೋಗ್ಬೋದು. ನಾಳೆ ಈ ಪಕ್ಷ ಮೋದಿ ಹೇಳ್ತಿದ್ದಾರಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಎಲ್ಲಾದರೂ ಕೂಡ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ, ಮುಸಲ್ಮಾನ್ ರಾಷ್ಟ್ರಗಳು, ಕ್ರಿಶ್ಚಿಯನ್ ರಾಷ್ಟ್ರಗಳು ನರೇಂದ್ರ ಮೋದಿಯನ್ನು ಯಾಕೆ ಬಾಚಿ ತಪ್ಕೋತಾರೆ? ಅವರು ಮುಸಲ್ಮಾನ್ ವಿರೋಧಿ ಅಲ್ಲ, ಅವರು ಕ್ರಿಶ್ಚಿಯನ್ ವಿರೋಧಿ ಅಲ್ಲ. ಅವ್ರು ಯಾರು ವಿರೋಧಿ? ದೇಶದ್ರೋಹ ಮಾಡೋಂಥ ಮುಸಲ್ಮಾನರು ವಿರೋಧಿ. ಅವ್ರಿಗೂ ಕೂಡ ನಾವು ಮಾಡ್ತಿರೋದು ತಪ್ಪಾಗಿದೆ. ಕೆಲವು ಮುಸಲ್ಮಾನರು ಅವ್ರಿಗೂ ಅನಿಸುತ್ತೆ ನಾವು ಮಾಡ್ತಿರೋದು ತಪ್ಪಾಗಿದೆ, ನಾವು ಸರಿ ಹೋಗಬೇಕು ಅನ್ನೋಂಥ ವ್ಯವಸ್ಥೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಬರುತ್ತೆ.